ಕುಲ ವಾರಿದಿಗೆ ಪ್ರತಿ ಚಂದ್ರನೋ ಇನ ಕುಲ ವಾರಿದಿಗೆ ಪ್ರತಿ ಚಂದ್ರನೋ ಧಾರಿಣಿಯ ಆದಿರಲು ಖುಷಿಗಳು ಹರೆದೊಯ್ಯಲು ಯಜ್ಞಕ್ಕೆಂದು ಧಾರಿಣಿಯ ಆದಿರಲು ಖುಷಿಗಳು ಹರೆದೊಯ್ಯಲು ಯಜ್ಞಕ್ಕೆಂದು ಮನೆತನದ ಭಾಗ್ಯ ದೇವತೆಯಾದಂತಹ ರಂಗನಾಥ ಸ್ವಾಮಿ ಪರಿಪಾಲಿಸು. ಅಖಂಡ ಭೂಮಂಡಲ ಮಂಡನಾಯಮಾನವೆನಿಸಿದಂತಹ ಈ ಭೂಖಂಡದಲ್ಲಿ ಅಯೋಧ್ಯೆ ಎನ್ನುವುದು ಅಗಣಿತವಾಗಿರುವಂತಹ ಗುಣಗಳಿಗೆ ತವರ್ಮನೆ ಅಂತ ಹೇಳಿದರೂ ಹೆಚ್ಚಾಗಲಾರದು. ಪವಿತ್ರವಾಗಿರುವಂತಹ ಸೂರ್ಯವಂಶದಲ್ಲೇ ನಮ್ಮ ಜನ್ಮವಾಗಿದೆ ಎನ್ನುವುದರಿಂದ ನಾವು ಸಂತೋಷ ಪಡಬೇಕಾದದ್ದು ಅಷ್ಟಿಷ್ಟಲ್ಲ. ವಿಷಮತುರಗಗಳು 7 ರಥದಲ್ಲಿ ಎಸೆವ ಸಾರಥಿ ಹೇಳವ, ಬೀಸಗದಿರ ರಥಕ್ಕೊಂದೇ ಚಕ್ರ ಆದರೂ ಕರ್ಮದಳ ಸಮನಿಷ್ಠ ಭಗವಾನ್ ಭಾಸ್ಕರ. ಅಂತಹ ಸೂರ್ಯನ ವಂಶದಲ್ಲಿ ನಮಗೊಂದು ಜನ್ಮಕ್ಕೆ ಅವಕಾಶ ಸಿಕ್ಕಿದೆ ಎನ್ನುವುದೇ ನಾವು ಭೂಮಿಯಲ್ಲಿ ಪಡಬೇಕಾದಂತ ಅತೀವವಾದ ಸಂತೋಷ. ಧರಣಿಯನ್ನು ಆಳುತ್ತಿರುವಂತಹ ನಮ್ಮ ಬಗ್ಗೆ ವೀರ ದಶರಥ ನೃಪತಿ ಹೀಗೆ ಅಂತ ಕೊಂಡಾಡುತ್ತಾ ಇದ್ದಾರೆ. ಎಟ್ಟರ ಮಟ್ಟಿಗೆ ನಾನು ವೀರ ಎನ್ನುವುದನ್ನು ನನ್ನಷ್ಟಕ್ಕೆ ನಾನು ಅವಲೋಕನ ಮಾಡಿದಾಗ ನನಗೆ ಸಿಕ್ಕುವಂತಹ ಉತ್ತರ ಒಂದೇ. ಮಗನಾದಂತಹ ರಾಮನಂತಹ ಒಬ್ಬ ಹುಡುಗನಿಗೆ ನಾನು ಅಪ್ಪನಾದದ್ದರಿಂದ ವೀರ ದಶರಥ ನೃಪತಿ ಎನ್ನುವ ಮಟ್ಟಕ್ಕೆ ಮುಟ್ಟಿದ್ದೇನೆ ಬಿಟ್ರೆ ನಮ್ಮ ಜೀವನದಲ್ಲಿ ಅಂಥದ್ದೇನು ಮಾಡಿದ್ದೇವೆ ಅಂತ ನಮಗೆ ಕಂಡು ಬರುವುದಿಲ್ಲ. ಒಂದು ಕಾಲದಲ್ಲಿ ನೇಮಿ ಅಂತ ಹೆಸರಿದ್ದ ನಾನು ದಶ ದಿಕ್ಕುಗಳಿಗೆ ರಥವನ್ನು ಹಾರಿಸಿ ದಶರಥ ಎನ್ನುವ ಅನರ್ಥನಾಮಕ್ಕೆ ಒಳಗಾದದ್ದು ಹೌದು. ಆದರೂ ಜಗತ್ತಿನಲ್ಲಿ ಪರಿಪೂರ್ಣವಾಗಿರುವಂತಹ ಸತ್ಯವಾದ ನಿತ್ಯವಾದ ಧರ್ಮದ ಕಕ್ಷೆಯಲ್ಲಿ ನೋಡಿದರೆ ರಾಮನಂತಹ ಮಗನನ್ನು ನಾನು ಪಡೆದೆನಲ್ಲ, ಅದುವೇ ನನಗೆ ಹೆಚ್ಚುಗಾರಿಕೆಯನ್ನು ತಂದುಕೊಟ್ಟದ್ದು ಅಂತ ನಾನು ಭಾವಿಸ್ತೇನೆ. ಒಂದು ಕಾಲದಲ್ಲಿ ಕುಶಿಕ ಅರ್ಥಾತ್ ಕೌಶಿಕನೇ ಋಷಿಯಾಗಿ ವಿಶ್ವಾಮಿತ್ರ ಎನ್ನುವಂತಹ ಹೆಸರನ್ನು ಪಡೆದು ಲೋಕದ ಕಲ್ಯಾಣವನ್ನೇ ತನ್ನ ಜೀವನದ ಪರಮಾರ್ಥ ಅಂತ ಭಾವಿಸಿ ಯಜ್ಞ ಸಂರಕ್ಷಣೆಯ ಉದ್ದೇಶಾರ್ಥವಾಗಿ ನಮ್ಮಲ್ಲಿಗೂ ಬಂದಿದ್ದು. ಮಗನಾದಂತಹ ರಾಮನನ್ನು ಯಜ್ಞ ಸಂರಕ್ಷಣೆಗೆ ಕಳುಹಿಸಿಕೊಡು ದಶರಥ ಹೀಗೆ ಅಂತ ಕೇಳಿದಾಗ ಹಲಸಮಯದಿಂದ ಮಕ್ಕಳನ್ನು ಹೊಂದದೆ ವೃದ್ಧಾಪ್ಯದ ಇಳಿ ಅಂಚಿನಲ್ಲಿ ಪಡೆದಿರುವಂತಹ ಮಕ್ಕಳನ್ನು ಕಳುಹಿಕೊಡುವುದಕ್ಕೆ ಮನಸ್ಸು ಬಾರದೆ ಕಣ್ಣೀರು ಒಸರಿದ್ದೆ. ಆಗ ಅವರು ಹೇಳಿದರು, ತಪೋಗಮ್ಯದ ಕಾಲಗರ್ಭದಲ್ಲೇ ರಾಮನ ಲೀಲೆಯನ್ನು ಕಂಡವರು ನಾವು, ನೀನೇನೋ ಅವನನ್ನು ಕಳುಹಿಕೊಡುವುದು, ಅವನಿನ್ನನ್ನು ಅಪ್ಪನಾಗಿ ಆಯ್ಕೆ ಮಾಡಿದ್ದಾನೆ ಬಿಟ್ಟರೆ ನೀನವನನ್ನು ಮಗನಾಗಿ ಪಡೆದದ್ದಲ್ಲ. ಈ ಮಾತನ್ನು ಅವರು ಹೇಳುತ್ತಿದ್ದಂತೆ ಕುಲಗುರುಗಳಾದಂತಹ ವಶಿಷ್ಠರ ಮುಖ ನೋಡಿದ್ರೆ ಅವರು ವಸ್ತುಮುದ್ರೆಯನ್ನಿತ್ತರು. ನನ್ನ ಮಗನನ್ನು ಅವರ ಜೊತೆಯಲ್ಲಿ ಕಳುಹಿಸಿದೆ. ಶಾಪದ ಮೂಲಕವಾಗಿಯೇ ಕೊಲ್ಲಬಲ್ಲಂತಹ ವಿಶ್ವಾಮಿತ್ರರು ಯಜ್ಞ ಸಂರಕ್ಷಣೆಯನ್ನು ಮಾಡುವಲ್ಲಿ ರಕ್ಕಸಾದಿಗಳನ್ನು ತಡೆ ಹಿಡಿಯುವಲ್ಲಿ ಅಸಮರ್ಥರೇ? ಖಂಡಿತವಾಗಿಯೂ ಅಲ್ಲ. ಹಾಗಾದ್ರೆ ಅಂತಹ ಕ್ರಾಂತದರ್ಶಿಗಳು ಒಂದು ವಿಷಯವನ್ನು ಬಯಸಿ ಕಾಂಕ್ಷಿಸುತ್ತಾರೆ ಅಂತ ಆದ್ರೆ ಅದರ ಕಾಲಗರ್ಭದಲ್ಲಿ ಏನು ಅಡಕವಾಗಿದೆ ಎನ್ನುವುದು ಪ್ರಪಂಚದಲ್ಲಿ ಪ್ರಕಟವಾದಾಗ ಮಾತ್ರ ನಮ್ಮಂಥವರಿಗೆ ಅರ್ಥವಾಗುವುದು. ಅದಕ್ಕಾಗಿಯೇ ಕಾಲಜ್ಞಾನಿಗಳಾದಂತಹ ಋಷಿಗಳಾಡಿದ ಮಾತಿಗೆ ಅರ್ಥವನ್ನು ನಾವು ಆವಾಗ ಹುಡುಕುವುದಲ್ಲ, ಅರ್ಥ ಇಲ್ಲದೆ ಮಾತನ್ನು ಯಾವ ಕಾಲಕ್ಕೂ ಋಷಿಗಳು ಆಡುವವರಲ್ಲ. ಸೀತಾ ಕಲ್ಯಾಣದ ಮೂಲಕವಾಗಿ ಜಗತ್ತಿನಲ್ಲಿ ರಾಮ ಶಿವಧನುರ್ಭಂಜನವನ್ನು ಮಾಡಿದಾಗ ಅವನ ತೋಳಲ್ಲಿ ನಿಕ್ಷೇಪಿಸಲ್ಪಟ್ಟಿರುವಂತಹ ಸಾಮರ್ಥ್ಯ ಏನು ಎನ್ನುವುದು ಲೋಕಮುಖಕ್ಕೆ ಪ್ರಕಟವಾಯಿತು. ನನ್ನ ಮಕ್ಕಳಿಗೆ 4 ಮಂದಿಗಳಿಗೂ ಮಿಥಿಲೆಯಲ್ಲಿಯೇ ಮದುವೆಯಾಯಿತು. ಶ್ರೀರಧ್ವಜ ಜನಕನ ಮಕ್ಕಳನ್ನು ಇರುವರನ್ನು, ಜನಕನ ಮಕ್ಕಳು ಇರುವರನ್ನು ರಾಮ
ಭರತ, ಲಕ್ಷ್ಮಣ, ಶತ್ರುಘ್ನ, ಸೀತಾ, ಊರ್ಮಿಳ, ಮಾಂಡವಿ, ಶ್ರುತಕೀರ್ತಿ ಹೀಗೆ 4 ಮಂದಿಯನ್ನು ತಂದುಕೊಂಡು ದಿಬ್ಬಣ ಸಮೇತನಾಗಿ ನಾನು ಬರುವ ಹೊತ್ತಿನಲ್ಲಿ ಗಂಡುಗೊಡಲಿಯನ್ನು ಹಿಡಿದು ವೈಷ್ಣವ ಧನುಸ್ಸನ್ನು ಹೆದೆಯೇರಿಸಿ ಪರಶುರಾಮರೇ ಪ್ರಕಟರಾದರು. ಆ ವೀರವೇಷವನ್ನು ಕಂಡಾಗ ನನ್ನಲ್ಲಿ ಏನಾಗಿ ಬಿಡ್ತನೋ ರಾಮನಿಗೆ ಎನ್ನುವಂತಹ ಗೊಂದಲ ಆಗಿ, ಸ್ವಾಮಿ ನನ್ನ ರಾಮನನ್ನು ಏನು ಮಾಡಬೇಡಿ ಅಂತ ನಾ ಕೇಳಿಕೊಂಡೆ. ಆ ಕಾಲಕ್ಕೆ ರಾಮನೇ ಆ ಧನುಸ್ಸನ್ನು ಎಳೆದು ಅದಕ್ಕೆ ಬಾಣವನ್ನು ಅನುಸಂಧಾನ ಮಾಡಿ ಪರಶುರಾಮರ ಹೊಕ್ಕುಳಲ್ಲಿ ಕಿರುಕುಳವನ್ನು ಕೊಡುತ್ತಿದ್ದಂತಹ ಮಣಿಮಾನ್ಯ ಎನ್ನುವ ರಕ್ಕಸರನ್ನು ಕೆಡಹಿದ ಕಾಲಕ್ಕೆ ಅವರ ಹೊಟ್ಟೆ ನೋವು ಕಡಿಮೆ ಆಯಿತು. ಪ್ರಪಂಚದಲ್ಲಿ ನೀನಿರುತ್ತಾ ನನ್ನ ಹಸ್ತಕ್ಷೇಪ ಇಲ್ಲ ರಾಮ, ನನ್ನ ತಪಸ್ಸಿನ ಬಲವನ್ನೆಲ್ಲ ನಿನಗೆ ಧಾರೆ ಎರೆದು ಕೊಟ್ಟಿದ್ದೇನೆ ಅಂತ ಪರಶುರಾಮರು ತಪಸ್ಸಿಗೆ ಹೊರಟು ಹೋದರು. ಅಂತಹ ರಾಮನಂತಹ ಮಗ ನಮ್ಮ ವಂಶಾಭಿವೃದ್ಧಿಗೆ ನಮ್ಮ ಮನೆತನದ ಭಾಗ್ಯ ದೇವತೆಯಾಗಿ ಹುಟ್ಟಿ ಬಂದಿದ್ದಾನೆ ಎನ್ನುವಂತಹ ಸಂತೋಷ ನಮಗೆ. 60,000 ವರ್ಷಗಳ ಕಾಲ ಮಕ್ಕಳನ್ನು ಪಡೆಯದೇ ಇರುವಂತಹ ನಾನು ಋಷ್ಯಶೃಂಗರ ಪೂರ್ಣಾಶೀರ್ವಾದದಿಂದ ಮಾಡಿದ ಪುತ್ರಕಾಮೇಷ್ಟಿ ಎನ್ನುವುದು ಫಲಸಿದ್ಧಿಯ ಸ್ವರೂಪವನ್ನು ತಾಳಿ ನನಗೊಂದು ಅಭೂತಪೂರ್ವವಾದ ಸಂತಾನ ಭಾಗ್ಯವನ್ನು ಕೊಟ್ಟಿದೆ ಎನ್ನುವಲ್ಲಿಗೆ ನೆಮ್ಮದಿ, ಸಮಾಧಾನ, ಸಂತೃಪ್ತಿಯಿಂದ ದಿನ ಕಳೆಯುತ್ತಿರುವಾಗ ಒಂದು ದಿನ ಚಂದ್ರಶಾಲೆಯಲ್ಲಿ ಕುಳಿತಿರುವಂತಹ ನಾನು ಆಕಾಶವನ್ನು ನೋಡಿದರೆ ಉಲ್ಕಾಪಾತವಾಗುವಂತಹ ದೃಶ್ಯ, ಒಂದೊಂದೇ ಏನೋ ಅನಿಷ್ಟ ಸೂಚಕವಾಗಿರುವಂತಹ ಭಾವಗಳು ನನ್ನ ಅಂತರಂಗದಲ್ಲಿ ತರಂಗದೋಪಾದಿಯಲ್ಲಿ ಏಳುವುದಕ್ಕೆ ಪ್ರಾರಂಭಿಸಿತು. ಜ್ಯೋತಿಷ್ಯರಲ್ಲಿ ಪ್ರಶ್ನೆಯನ್ನಿರಿಸಿದಾಗ ನಿನಗೆ ರಾಜಾರಿಷ್ಟ ಇದೆ, ಸಾವಿನ ಕಾಲ ಸಮೀಪಿಸುವಂತಹ ಕಾಲಘಟ್ಟ ಬರ್ತಾ ಇದೆ ಅಂತ ಹೇಳಿದಾಗ ನನಗೆ ಅರ್ಥ ಆದದ್ದು, ನಮ್ಮದ್ದು ಇಲ್ಲಿಗೆ ಮುಗಿಯಿತು, ನಾವು ವೃದ್ಧಾಪ್ಯದಂಚಿಗೆ ಮುಟ್ಟಿದ್ದೇವೆ. ಆದದ್ದರಿಂದ ನಾನೊಂದು ತೀರ್ಮಾನ ಮಾಡಿದ್ದೇನೆ. ಮಂತ್ರಿ ಮಹಾವೀರ ಮಂತ್ರಿ ಮಹಾವೀರ ಸುಮಂತ ಬಹುಧೀರ ಸುಮಂತ ಬಹುಧೀರ ಅಂತರಂಗದಿ ಬೇಳೆ ನೀ ತಿಳಿದು ಕೇಳು, ಅಂತರಂಗದಿ ಬೇಳೆ ನೀ ತಿಳಿದು ಕೇಳು. ಒಡಲು ನೆಲೆಯಂದು ಬಹುಕಾಲ ಪರ್ಯಂತ ಪೊಡವೆಯಾಳಿದೆ ನಿನ್ನು ಕಡುತ್ತನಾದೆ, ಪೊಡವೆಯಾಳಿದೆ ಇನ್ನು ಕಡುತ್ತನಾದೆ. ಕುಲಗುರುಗಳಾಗಿರುವಂತಹ ವಶಿಷ್ಠ ಮಹರ್ಷಿ, ನೀವೆಲ್ಲ ಕೇಳಬೇಕಾದವರು. ಮಂತ್ರಿಗಳು ನನಗೆ ಬಹಳ ಮಂದಿಗಳಿದ್ದಾರೆ, ಆದರೆ ನನ್ನ ಅತ್ಯಂತ ಅಂತರಂಗವನ್ನು ತಿಳಿದು ವ್ಯವಹರಿಸಬಲ್ಲವ ನೀನು ಮಾತ್ರ ಸುಮಂತ್ರ. ಗುರುಗಳು ಹಾಗೆ, ನಮ್ಮ ವಂಶಕ್ಕೆ ಗುರುಗಳು, ನನಗೆ ಮಾತ್ರ ಅಲ್ಲ. ಅರ್ಥ ಇಲ್ಲದೆ ಇದ್ದದನ್ನು ಯಾವ ಕಾಲಕ್ಕೂ ಹೇಳಲಾರಿರಿ. ಅರ್ಥಪೂರ್ಣವಾದ ವಿಚಾರವನ್ನು ಅರ್ಥವತ್ತಾಗಿ ಹೇಳಬಲ್ಲವರು ತಾವು ಎನ್ನುವ ವಿಶ್ವಾಸದಿಂದ ತಮ್ಮ ಪಾದದ್ವಯಗಳಿಗೆ ಮಣಿದು ಒಂದು ಮಾತನ್ನು ಹೇಳ್ತೇನೆ ಸ್ವಾಮಿ. ಒಡಲೆ ಶಾಶ್ವತವಾದದ್ದು ಎನ್ನುವ ಭಾವದಿಂದ ಈ ಪೊಡವೆಯನ್ನು ಬಹಳ ಕಾಲದಿಂದ ನಾನು ಆಳಿದೆನು. ಆದರೆ ಇತ್ತೀಚಿನ ದಿನಗಳಲ್ಲಿ ದರ್ಪಣವೊಂದು ಸತ್ಯವಾದ ದರ್ಶನವನ್ನು ನನಗೆ ಮಾಡಿಕೊಡಿಸ್ತಾ ಉಂಟು. ಮುಖದಲ್ಲಿ ಬಿದ್ದಿರುವ ನೆರಿಗೆ, ಕಣ್ಣಲ್ಲಿ ಅಂಟಿರುವಂತಹ ಪರೆ, ತಲೆಯ ಜರೆ, ನರೆ ಇತ್ಯಾದಿಗಳಿಗೆಲ್ಲ ಉತ್ತರ ನನಗೆ ವೃದ್ಧಾಪ್ಯ ಬಂತು ಎನ್ನುವುದೇ ಅಲ್ಲವೇ. ಪೊಡವೆಯ ಆಶೆಯಿಂದ ಇನ್ನೂ ಬೇಕು ಮತ್ತು ಬೇಕು ಎನ್ನುವಂತಹ
ಉಳಿಯುವಂತಹ ಕಾಂಕ್ಷೆಯನ್ನಿರಿಸಿಕೊಂಡೆ ಅಂತಾದರೆ ನಾನು ಎಲ್ಲಿಯ ತನಕ ಉಳಿದೇನು, ಎಷ್ಟರ ತನಕ ಉಳಿದೇನು? ಆಶೆ ಎನ್ನುವುದು ಯಾವನನ್ನು ಬಿಟ್ಟಿಲ್ಲ. ಸಪ್ಪೆ ತಿನ್ನುವಾಗ ಸ್ವಲ್ಪ ಉಪ್ಪು ಬೇಕು ಅಂತ ಅನ್ನಿಸ್ತದೆ, ಉಪ್ಪು ಸಿಕ್ಕಾಗ ಒಂದು ಸ್ವಲ್ಪ ಸೊಪ್ಪು ಬೇಕು ಅಂತ ಅನ್ನಿಸ್ತದೆ, ಸೊಪ್ಪು ಸಿಕ್ಕಾಗ ತುಪ್ಪ ಸಿಕ್ಕಿದರೆ ಒಳ್ಳೆಯದು ಎನ್ನುವ ಭಾವವನ್ನು ಕೊಡುತ್ತದೆ. ತುಪ್ಪವು ಸಿಕ್ಕಿತು ಅಂತಾದರೆ ಕೊಪ್ಪರಿಗೆ ಬೇಕು, ಉಪ್ಪರಿಗೆ ಬೇಕು, ಇತ್ಯಾದಿ ಇತ್ಯಾದಿ ಆಶೆಗಳು ಒಂದನ್ನು ಒಂದು ಹಿಡಿದು ಹಿಂಬಾಲಿಸಿದಂತೆ ಮನುಷ್ಯರ ದೇಹವನ್ನು ಏನಕ್ಕೇನೂ ಮಾಡಿತು ಆಶೆ ಎನ್ನುವ ತರಂಗಗಳು. ಆದರೆ ಅದಲ್ಲ, ಬರುವಂತಹ ಅನಿಷ್ಟ ಮಾನವನಾಗಿ ಹುಟ್ಟಿದ ಮೇಲೆ ತನ್ನದ್ದಾದಂತಹ ಹೊಣೆಗಾರಿಕೆಯನ್ನು ಮತ್ತೊಬ್ಬರಿಗೆ ಹೊರಿಸಿಯೇ ಹೋಗಬೇಡವೇ? ಪುತ್ರ ಎನ್ನುವಂಥ ಅರ್ಥವೇ ನಮ್ಮದ್ದಾದಂತಹ ಯಾವುದೇ ಕಷ್ಟದಲ್ಲಿಯೂ ತನ್ನ ಹೆಗಲನ್ನು ಕೊಟ್ಟು ಅಪ್ಪನನ್ನು ಉದ್ಧರಿಸಬಲ್ಲವ, ಅಪ್ಪನ ಆತ್ಮಸಂತೋಷಕ್ಕೆ ಕಾರಣೀಭೂತನಾದವ, ಅಪ್ಪನನ್ನು ಆನಂದದಲ್ಲಿರಿಸಬಹುದಾದವನೇ ನಂದನ. ಅದಕ್ಕೇನೂ ಕೊರತೆ ಇಲ್ಲವಲ್ಲ. ನನ್ನ ಮಗನಾದಂತಹ ರಾಮ ಈ ಕಾಲಕ್ಕೆ ಜನಾನುರಾಗಿಯಾಗಿದ್ದಾನೆ. ವರ್ಷ ಒಂದೆರಡಲ್ಲ 27 ನಡೆಯುತ್ತಾ ಇದೆ. ಮದುವೆಯೂ ಆಗಿದೆ. ಪ್ರಶಸ್ತವಾದ ಕಾಲಘಟ್ಟ. ನನ್ನ ಹೊಣೆಗಾರಿಕೆಯನ್ನು ನನ್ನ ಮಗನಾದಂತಹ ರಾಮನ ಹೆಗಲಿಗೆ ಹೊರಿಸಿ ಉಳಿದಿರುವಂತಹ ಶೇಷಾಯುಷ್ಯವನ್ನು ನಾನು ವಾನಪ್ರಸ್ಥದಲ್ಲಿ ಕಳೆದರೇನು? ಸಾಯುವಲ್ಲಿವರೆಗೆ ದಿನ ಕಾದು ನಾನು ಸತ್ತ ಮೇಲೆ ನನ್ನ ಮಗ ಅಧಿಕಾರ ಗ್ರಹಣ ಮಾಡುವುದಕ್ಕಿಂತ ನಾನು ಜೀವಂತ ಇರುವಾಗಲೇ ಬೇಕಾದಂಥ ಅಧಿಕಾರವನ್ನು ಹೊಂದಿದ್ರೆ ಈ ಕಣ್ಣುಗಳಿಂದ ಆ ಚಂದವನ್ನು ಕಾಣಬಹುದಲ್ಲ. ಈಗ ಒಂದು ಸಮಸ್ಯೆ ಇದೆ. ಮಕ್ಕಳು ಈರುವರು ಅರಮನೆಯಲ್ಲಿಲ್ಲ. ಭರತ ಮತ್ತೆ ಶತ್ರುಘ್ನರು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕಲಿಯುವುದಕ್ಕಾಗಿ ಅಶ್ವಪತಿ ಮಹಾರಾಜನೇ ತನ್ನ ಮಗನಾದಂಥ ಯುಧಾಜಿತವನ್ನು ಇಲ್ಲಿವರೆಗೆ ಕಳುಹಿಸಿ ನನ್ನ ಕೈಕೆಯ ತವರ್ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಗುರುಗಳಲ್ಲಿ ಮುಹೂರ್ತ ಕೇಳಿದರೆ ಹೇಳ್ತಾರೆ, ನಾಳಿನ ದಿವಸ ಬಿಟ್ಟರೆ ಬೇರೆ ಮುಹೂರ್ತ ಇಲ್ಲ. ತಪ್ಪಿತು ಅಂತಾದ್ರೆ ಮತ್ತೆ 14 ವರ್ಷಗಳ ಕಾಲ ರಾಮನ ನಕ್ಷತ್ರಕ್ಕೆ ಯಾವ ಯೋಗವೂ ಕೂಡಿ ಬರುವುದಿಲ್ಲ. ಅಂದ್ರೆ ಚೈತ್ರ ಮಾಸದ ಪುಷ್ಯ ನಕ್ಷತ್ರ ನಾಳೆ. ಹೌದು, ನನ್ನ ಮಗನಿಗೆ ಹಿತವಾದ ನಕ್ಷತ್ರ ಹಿತವಾಗಿ ಸೇರಿ ಬರ್ತದೆ ಅಂತಾದ್ರೆ ಅದು ಒಳ್ಳೇದು ಅಂತ ಆಯ್ತೋ ಇಲ್ವೋ? ಹಾಗಾದ್ರೆ ಇನ್ಯಾಕೆ ತಡ? ಮಂತ್ರಿ ಮಹಾವೀರ ಸುಮಂತ್ರ, ಹೇಳಿಕೆ ಯಾರಿಗೆಲ್ಲ ಕೊಡುವುದಕ್ಕಾಗ್ತದೆ ಅಂದ್ರೆ ಇವತ್ತು ಹೇಳಿಕೆ ಕೊಟ್ಟು ನಾಳೆ ಯಾರೆಲ್ಲ ಮುಟ್ಟಿಕೊಳ್ತಾರೆ ಅಂತವರಿಗೆ ಅಗತ್ಯವಾಗಿಯೂ ಹೇಳಿಕೆ ಕೊಡದೆ ಉಳಿಬೇಡ. ಬಂದು ಸೇರುವುದಕ್ಕೆ ಆಗದೇ ಇದ್ದವರಿಗೆ ಹೇಳಿಕೆ ಕೊಡುವುದೂ ಬೇಡ. ಆ ಪ್ರಯುಕ್ತ ಒಂದು ಕಾರ್ಯಕ್ರಮ ಬೇರೆ ಇಟ್ಟುಕೊಳ್ಳುವ. ಆದರೆ ಇವತ್ತಿನಿಂದ ನಾಳೆಗೆ ನಮ್ಮ ಅಯೋಧ್ಯೆ ಹೊಸ ಮದುವೆನಗಿತ್ತಿಯಂತೆ ಶೃಂಗಾರಗೊಳ್ಳಬೇಕು. ಯಾಕಂದ್ರೆ ನನ್ನ ಆತ್ಮಪುತ್ರನಾಗಿರುವಂತಹ ರಾಮನಿಗೆ ಹೊಣೆಗಾರಿಕೆಯನ್ನು ವಹಿಸಿ ನಾನು ವಿಶ್ರಾಂತ ಜೀವನವನ್ನು ಅನುಭವಿಸುವುದಕ್ಕೆ ಹೋಗುವನಿದ್ದೇನೆ. ಆದದ್ದರಿಂದ ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಸಂಭ್ರಮದಿಂದ ಮಗನಿಗೂ ಹೇಳಿ ಕಳುಹಿಸಿ ನೋಡೋಣ. ಸಂಭ್ರಮದಿಂದ ಹೊಣೆಗಾರಿಕೆಯನ್ನು ನಾನು ಮತ್ತೊಬ್ಬರಿಗೆ ಹಸ್ತಾಂತರಿಸುವಾಗ ಇಲ್ಲಿ ಹೆಂಡತಿ ಮಗ ಅದ ಸಂಬಂಧ ಅಲ್ಲ. ಅಲ್ಲಿ ರಾಜಕೀಯಕ್ಕೆ ಯಾರೆಲ್ಲ ಬೇಕು? ಕುಲಗುರುಗಳಾದಂತಹ ವಶಿಷ್ಠರು, ಮಂತ್ರಿ ಪ್ರಮುಖನಾದಂತಹ ಸುಮಂತ್ರ, ಇವರಿಗೆ ಸಾಕಾಗ್ತದೆ ತೀರ್ಮಾನ. ಅದು ಮಂತ್ರಿ ಮಂಡಲ, ಶಾಸಕಾಂಗವನ್ನು, ರೋಹಿತ ಪರಿಷತ್ತು, ಶಾಸಕಾಂಗ ಕಾರ್ಯಾಂಗ ಎಲ್ಲವನ್ನು ಕರೆದುಕೊಂಡು ಬೇಕಾದ ಹಾಗೆ ರಾಜ್ಯಾಂಗ ನಡೆಯಲಿ. ನನ್ನದು ಆಕ್ಷೇಪ ಅಂತ ಹೇಳಿದ್ದಲ್ಲ. ಮೊದಲು ನನ್ನ ಹತ್ರ ಒಂದು ಇಂಥ ಒಂದು ಭಯವನ್ನು ನೀವು ನನ್ನ ಹತ್ರ ಹೇಳುತ್ತಿದ್ರೆ ಸಮಾಧಾನ ಮಾಡಿ ನಾನು ಹೇಳ್ತಿರ್ಲಿಲ್ವಾ ಮಗನಾದ ರಾಮನಿಗೆ ಪಟ್ಟ ಕಟ್ಟಿ ಅಂತೇಳಿ? ನಾನು ಸೂಚನೆ ಕೊಡ್ತಿರ್ಲಿಲ್ವ ನಿಮಗೆ? ಆಯ್ತು, ನಾನು ಹೇಳುವುದಕ್ಕೆ ತಡ ಮಾಡಿದೆ. ಈಗ ಹೇಳ್ತಾ ಇದ್ದೇನೆ, ಮಗನಾದ ರಾಮನಿಗೆ ಪಟ್ಟಾಭಿಷೇಕ ಆಗ್ತಾ ಉಂಟು, ಇನ್ನಾದ್ರೂ ತಡ ಮಾಡಬೇಡ. ನಿನಗೆ ಹಾಗೊಂದು ಹೇಳದೇ ಇದ್ರೆ ನಿನಗೆ ಬೇಸರ ಆಗ್ತದೆ ಎನ್ನುವುದು ನನಗೆ ಈ ಹಿಂದೆ ಅನುಭವಕ್ಕೇ ಬರಲಿಲ್ಲ. ಈ ಹಿಂದೆ ಯಾವತ್ತಾದರೂ ಕೈಕೆಗೆ ನಾನು ಹೇಳಿಕೆ ಮಾಡದೇ ಇದ್ರೆ ಬೇಸರ ಆಗ್ತದೆ ಎನ್ನುವ ಸೂಚನೆಯ ಸುಳಿವೊಂದು ನನ್ನ ಮನಸ್ಸಿನಲ್ಲಿ ಹಾದಿ ಹೋಗುತ್ತಾ ಇದ್ರೆ ನಾನು ನಿನ್ನಲ್ಲಿ ಹೇಳದೆ ಯಾವ ಕಾರ್ಯಕ್ರಮವೂ ಮಾಡ್ತೀನಿ. ಇಷ್ಟದವರೆಗೆ ನನ್ನ ಗಂಡನಾದ ದಶರಥ ಚಕ್ರವರ್ತಿ ನನ್ನಲ್ಲಿ ಕೇಳದೆ ಉಸಿರು ಆಡ್ತಿರ್ಲಿಲ್ಲ. ಸಾಕು ಉಸಿರು ಹೊರಗೆ ಬಿಡುದಾ ಕೇಳಿಕೊಂಡು ಉಸಿರು ಬಿಡ್ತಾ ಇದ್ದ. ಅಂದ್ರೆ ಯಾವ ಕಾರ್ಯವನ್ನು ಮಾಡುದಿದ್ರು ನಾನು, ಹೌದಾ? ಅಂದ್ರೆ ಉಸಿರಿನ ಅಧಿಕಾರ ನನ್ನದು. ಅರ್ಥ ಆಗ್ತದೆ. ಇದು ಉಳಿಸಿದ್ದು ನಾನು. ಬಿಡಿ. ನೀವೀಗ ನಮ್ಮ ಕೇಕೆಯ ದೇಶಕ್ಕೆ ಹೇಳಿಕೆ ಕೊಟ್ಟಿದ್ದೀರಾ? ಕೇಕೆಯಕ್ಕೂ ಕೊಡ್ಲಿಲ್ಲ, ಮಿಥಿಲೆಗೂ ಕೊಡ್ಲಿಲ್ಲ. ಮಿಥಿಲೆಗೆ ಬೆಂಕಿ ಹಾಕಿ ಕೇಕೆ ಕೊಟ್ಟಿದ್ದೀರಾ ಇಲ್ವಾ? ಕೇಕೆ ಯಾಕೆ ಕೊಡ್ಲಿಲ್ಲ? ಮಗ ಇಲ್ಲದಿದ್ರೆ ತೊಂದರೆ ಇಲ್ಲ. ನನ್ನ ಅಪ್ಪನ ಮನೆಗೆ ಒಂದು ಹೇಳಿಕೆ ಕೊಡ್ಬೇಕಾ ಬೇಡವಾ ನೀವು?
ಕಾರಣ ಹುಡುಕಿ ಮಾತಾಡುವುದು ಅಂತ ಹೇಳಿದರೆ ಹೀಗೆ, ಮೊಸರಲ್ಲಿ ಕಲ್ಲು ಹುಡುಕುವುದು ಅಂತ ಹೇಳಿದರೆ ಹೀಗೆ. ಈಗ ಮಗನಾದ ರಾಮನಿಗೆ ಪಟ್ಟಾಭಿಷೇಕ ಮಾಡುವಾಗ ನಿನ್ನಲ್ಲಿ ಹೇಳಲಿಲ್ಲ ಅಂತ ಕೋಪವ, ನಿನ್ನ ಅಪ್ಪನ ಮನೆಗೆ ಹೇಳಿಕೆ ಕೊಡ್ಲಿಲ್ಲ ಅಂತ ಕೋಪವ? ಈಗ ಯಾರಲ್ಲಿ ನಿನ್ನ ಅಪ್ಪ ಮಾತಾಡ್ಲಿ, ಅವನಿಗೆ ಉತ್ತರ ನಾ ಕೊಡ್ತೇನೆ. ನನ್ನ ಅಪ್ಪ ಮತ್ತೆ ಅಪ್ಪನ ಮಗಳಾಗಿ ನಾನು ಮಾತಾಡ್ತೇನೆ. ನಿನ್ನ ಅಪ್ಪನ ಅಳಿಯ ನಾನು, ನಿನ್ನ ಅಪ್ಪನ ಮಗಳನ್ನು ಮದುವೆ ಆದವ ನಾನು. ಅಪ್ಪನ ಅಳಿಯ ಆದದ್ದು ಮತ್ತೆ ಮೊದಲು ನನ್ನ ಅಪ್ಪನಿಗೆ ಮಗಳಾದದ್ದು. ನೋಡು, ಎಂತದ್ದು? ಗಂಡ ಹೆಂಡತಿಯಾದ ಮೇಲೆ ಹೆಂಡತಿಗೆ ಅಪ್ಪನಾದ್ರೂ ಗಂಡನ ಮೂಲಕ ಸಂಬಂಧ. ಪತಿವ್ರತೆಯಾದ ಹೆಣ್ಣೊಬ್ಬಳು ನನ್ನ ಅಪ್ಪ ಬಂದ ಅಂತ ಹೇಳುವ ಕ್ರಮ ಇಲ್ಲ, ನಿಮ್ಮ ಮಾವ ಬಂದ್ರು ಅಂತ ಹೇಳುದು. ಹೌದಾ? ಅದು ನನಗೂ ಗೊತ್ತುಂಟು. ಆ ಸಂಬಂಧವನ್ನು ಇಟ್ಟುಕೊಳ್ಬೇಕೆನ್ನುವ ಹಾಗೆ. ಹಾಗಾದ್ರೆ ಪತಿವ್ರತೆಯಾಗಿ ಬದುಕಬೇಕು ಅಂದ್ರೆ ಗಂಡನು ಅದಕ್ಕೆ ಪೂರಕನಾಗಿರ್ಬೇಕಲ್ಲ, ಗಂಡ ಹೆಂಡತಿಗೆ ವಂಚನೆ ಮಾಡಬಾರ್ದಲ್ಲ. ವಂಚನೆಯಲ್ಲಿ ಬಂತು? ನಾನೇನು ವಂಚನೆ ಮಾಡಿದ್ದೆ ನಿನಗೆ? ಒಂದು ಅದೇ ನನ್ನಲ್ಲಿ ಹೇಳದೇ ಇದ್ದದ್ದು, ಭರತನನ್ನು ಹೊರಗಿಟ್ಟದ್ದು, ನಮ್ಮ ಅಪ್ಪನ ಮನೆಗೆ ಸುದ್ದಿ ಕೊಡದೇ ಇರುವಂತದ್ದು, ತರಾತುರಿಯಲ್ಲಿ ನಿರ್ಣಯ ತಗೊಳ್ಳುವಾಗ ಒಂದಿನ್ನಿತಾದ ನಮ್ಮನ್ನು ಕರೆದು ಸಮಾಲೋಚನೆ ಮಾಡದಿದ್ದು. ಇದಕ್ಕೆಲ್ಲ ಒಂದೇ ಉತ್ತರ. ಅವಸರದ ತೀರ್ಮಾನವೇ ನಿನ್ನಲ್ಲಿ ಹೇಳದೇ ಇರುವುದಕ್ಕೂ, ಭರತ ಬರುವಲ್ಲಿವರೆಗೆ ಕಾಯದೇ ಇರುವುದಕ್ಕೂ, ನಿನ್ನಪ್ಪನಾದಂತ ಅಶ್ವಪತಿ ಮಹಾರಾಜನಿಗೆ ಹೇಳಿಕೆ ಕೊಡದೇ ಇರುವುದಕ್ಕೂ ಒಂದೇ ಕಾರಣ. ಅವಸರ. ನನಗೀಗ ಮುಹೂರ್ತ ಇವತ್ತು ಬಿಟ್ಟರೆ ಇನ್ನು 14 ವರ್ಷ ಇಲ್ಲ. ಹೌದಾ? ಹಾಗಾಗಿ ರಾಜಾರಿಷ್ಟ ಇರುವ ನಾನು ಯಾವಾಗ ಸಾಯ್ತೇನೆ ಅಂತ ಹೇಳಲಿಕ್ಕೆ ಬರ್ಲಿಕ್ಕಿಲ್ಲ. ನಾನು ಜೀವಂತ ಇರುವಾಗಲೇ ನನ್ನ ಮಗನಾದಂಥ ನಮ್ಮ ಮಗನಾದಂಥ ರಾಮನಿಗೆ ಪಟ್ಟ ಕಟ್ಟುವುದು ಈ ಅವಸರವೇ ಅದಕ್ಕೆ ಕಾರಣ. ನೀವು ಕ್ಷತ್ರಿಯರು ಹೌದಾ? ಎಷ್ಟು ವರ್ಷ ಕಳೆದ ಮೇಲೆ ಒಂದು ಹೆತ್ತ ಮೇಲೆ ನೀನು ಹಾಗೆ ಕೇಳಿದರೆ ಸಂಶಯ ನನಗೂ ಆಗ್ತದೆ. ಅಲ್ಲ, ಒಬ್ಬ ಕ್ಷತ್ರಿಯ ಸಾಯಲಿಕ್ಕೆ ಹೆದರ್ತಾನ? ಸತ್ರೇನು ಸಾಯುವುದಕ್ಕೆ ಹೆದರುವವನೇ ನಾನು ಹೌದಾದ್ರೆ ನಾನು ಸಾಯುವಲ್ಲಿವರೆಗೆ ಅಧಿಕಾರ ಬಿಡುವುದಿಲ್ಲ ಅಂತ ಹೇಳ್ತಿದ್ದೆ. ನಾನು ಸಾಯುವುದಕ್ಕೆ ಹೆದರುವುದಿಲ್ಲ. ಯಮನಿಗೆ ಜನ ಕಳಿಸಿದ್ದೇನೆ ನಾನು. ಯಾವಾಗಲೂ ಬರಬಹುದು, ನಾಳೆ ನಂತರ ಅಂತ. ನಾಳೆ ನಿನ್ನ ಜನ ಕಳಿಸಿದ್ದೇನೆ. ನಿಮಗೆ ಅಲ್ಲಿವರೆಗೆ ಜನ ಕಳಿಸ್ಲಿಕ್ಕೆ ಆಗುತ್ತದೆ, ನಮ್ಮ ಅಪ್ಪನ ಮನೆಗೆ ಒಂದು ಕಳಿಸ್ಲಿಕ್ಕೆ ಆಗುದಿಲ್ಲ ನಿಮಗೆ. ಬೇರೆ ಯಮ ಅಂತ ಯಾವ ಯಮ? ನಿನ್ನನ್ನು ನೋಡಿದ್ರೆ ವೃತ್ತಿ ದೇವತೆ ಹಾಗೆ ಕಾಣ್ತದೆ. ಮತ್ತೆಂತದ್ದು? ನಿಮಗೆ ನಾಳೆ ಯಮ ಆಗುತ್ತೇನೆ ನಾನು. ಈಗ ಎಂತ ಸಂಗತಿ ಇರ್ತದೆ? ಈಗ ನಿನಗೆ ಹೇಳಿಕೆ ಕೊಡ್ಲಿಲ್ಲ, ಪಟ್ಟಾಭಿಷೇಕಕ್ಕೆ ಸಿದ್ಧತೆ ಆಗಿದೆ, ನೀನೊಂದು ಬಂದು ಆಶೀರ್ವಾದ ಮಾಡಿ ನಿನ್ನ ಪಾದುಕೆಗಳನ್ನು ಎದುರಿಟ್ರೆ ಅವ ಪಾಪ ಹುಡುಗ ಕಾಯ್ತಾ ಇದ್ದಾನೆ. ಬೇಡ, ಅವ ಅಷ್ಟು ಕಾಲು ಹಿಡಿದ್ರು ನಮ್ಮ ಚಿಕ್ಕಮ್ಮ ನಮ್ಮ ಕೈಕಮ್ಮ ಅವಳ ಕಾಲಿಲ್ಲದೆ ಇದ್ರೆ ಪೂರ್ತಿ ಆಗುದಿಲ್ಲ. ಆ ಹುಡುಗನಿಗೆ ಅನ್ನಿಸ್ತದೆ ಈ ಹುಡುಗನ ಅಪ್ಪನಿಗೆ ಮಾತ್ರ ಅವಸರ ಅಂತ ಹೇಳಿಕೊಂಡು ಹೆಂಡತಿಯನ್ನು, ಪ್ರೀತಿಯ ಹೆಂಡತಿಯನ್ನು ಮರೆಯುತ್ತಾನಂತ ಆದ್ರೆ ನನಗೆ ಈಗಲೇ ಸಂಶಯ ಪ್ರಾರಂಭ ಆಗಿದೆ. ಅದೇ ಆದಿ ಪ್ರಾರಂಭ ಆಗಿದೆ. ನಾಳೆ ನನ್ನನ್ನು ಎಷ್ಟರ ಮಟ್ಟಿಗೆ ನೀವು ಗಣಿಸ್ತೀರಿ? ಇವತ್ತಿಗೆ ಅವಸರದಲ್ಲಿ ಹೆಂಡತಿಯನ್ನು ಮರೆಯುವ ಒಬ್ಬ ಗಂಡ ನಾಳೆಗೆ ಹೆಂಡತಿ ಬೇಕಾ? ಅವಸರಕ್ಕಾಗುವಾಗ ಪ್ರೀತಿಯ ಹೆಂಡತಿ ನನ್ನ ಯೌವನ ಕೈಕಾ. ಹೌದಾ? ನೀವು ಎದ್ದು ನಿಲ್ಲುವುದಕ್ಕೆ ಕೈಕಾ, ಉಸಿರು ನಿಲ್ಲಿಸುವುದಕ್ಕೆ ಕೈಕಾ, ಉಸಿರು ಹಿಡಿಯುವುದಕ್ಕೆ ಕೈಕಾ ಅಂತ ಕೈಕಿನ ನಾಳೆ ನೆನಪಿಡ್ತೀರಾ? ನಿಮಗೆ ನಾನು ಈಗ ಅವಸರದಲ್ಲಿ ಬೇಡ, ನಿಮಗೆಲ್ಲ ಮತ್ತೆ ಈಗಲೇ ಬೇಡದೇ ಇದ್ದದ್ದು ಮತ್ತೆ ಹಿಂದೆ ಕೊಟ್ಟ ಮಾತೆಲ್ಲ ನಿಮಗೆ ನೆನಪಿರುತ್ತದ? ಹಿಂದೆ ಕೊಟ್ಟ ಎರಡೆರಡು ಮಾತು ಹಾಗೆ ಇಟ್ಟುಕೊಂಡು ಎಂಥದ್ದು ಮಾತು, ಯಾವಾಗ ಮಾತು, ಯಾವಾಗ ಕೊಟ್ಟದ್ದು, ಅದೆಲ್ಲ ಎಂಥದ್ದು ಮತ್ತೆ ಕೇಳದೇ ಇರ್ತೀರಿ. ಸುಮ್ಮನೆ ನಾನೆಂಥದಕ್ಕೆ ಕೇಳುದು ಸುಮ್ಮನೆ? ಈಗ ನೀನು ಸುಮ್ಮನೆ ಸುತ್ತು ಬರಬೇಡ. ಎಂತ ಸಂಗತಿ ಎಂತದ್ದು ಹೇಳು. ಅದೇ ಹೇಳು. ಬೇರೆಯವರಾಗಿದ್ರೆ ನೇರ ಕೇಳ್ತಿದ್ದೆ, ನೀವು ಎದುರು ಇದ್ದದ್ರಿಂದ ಇಷ್ಟು ಸುತ್ತಾಕುದು. ಬೇರೆಯವರಾದ್ರೆ ಇಷ್ಟೊತ್ತಿಗೆ ಪ್ರಸಂಗ ಮುಗಿಸ್ತಿದೆ. ಇಲ್ಲ ಕೈಕ, ಎಂತದ್ದು ಪ್ರಸಂಗ ನೋಡದೆ ವಾದ ಮಾಡೋದಿಲ್ಲ. ನೀನೇನು ಗಡಿಬಿಡಿ ಮಾಡ. ಅದೇ ಹೇಳಿದ್ದು ನಾನು, ಹಾಗೆ ಕೇಳಿದ್ದಲ್ಲ. ಅದೇ ನೀವು ನನ್ನವರು ಅಲ್ಲ ಅಂತ ಅನ್ನಿಸುತ್ತಾ ಇರೋದು ಯಾಕೆ ಗೊತ್ತಾ? ಈ ಹಿಂದೆ ನನಗೆ 2 ಮಾತು ಕೊಟ್ಟದ್ದುಂಟು, ಅದಾದ್ರು ನೆನಪುಂಟಾ? ಈಗ ನಾನು ಕೊಟ್ಟದ್ದೌದು, ಅದನ್ನು ನಾನು ಕೊಡದೆ ಬಾಕಿ ಆದದ್ದ, ನೀನು ಕೇಳದೆ ಬಾಕಿ ಆದದ್ದ? ನಾನು ಕೇಳಲಿಲ್ಲ. ಯಾಕೆ? ನನಗೆ ಯಾವಾಗ ಬೇಕು ಅಂತ ಅನ್ನಿಸ್ಲಿಲ್ಲ. ಯಾಕೆ? ಹೆಂಡತಿಯಾದವಳು ಗಂಡನಿಗೆ ಏನಾದ್ರೂ ಉಪಕಾರ ಮಾಡುತ್ತಾಳಂತಾದರೆ ಅದನ್ನು ಉಪಕಾರ ಅಂತ ತಿಳಿಯ ಕೂಡದು. ತನ್ನ ಕರ್ತವ್ಯ ಗಂಡನಿಗೋಸ್ಕರವಾಗಿ ತಾನು. ಸಂಬಳ ಇಲ್ಲದೆ ಕೆಲಸ ಮಾಡುವವಳು ಅಂತ ಹೇಳಿದ್ರೆ ಮನೆಯ ಹೆಂಡತಿ. ಅಷ್ಟು ಬೇಡ, ಅದು ಬೇಡ. ಸಂಬಳ ಇಲ್ಲದೆ ಕೆಲಸ ಮಾಡುದು ಹೆಂಡತಿಯಾದ್ರೂ ಒಂದು ದೀಪಾವಳಿಗೆ ಅಥವಾ ಯುಗಾದಿಗೆ ಒಂದು ಹೊಸ ಬಟ್ಟೆ ಅಥವಾ ಒಂದಿಷ್ಟು ಸಣ್ಣ ಕಿವಿಯೋಲೆ ಆಭರಣ ತಂದು ಕೊಡದೇ ಇದ್ರೆ ಅಲ್ಲಿ ಅಡುಗೆ ಮನೆಯ ಪಾತ್ರೆ ಶಬ್ದ ಮಾಡುತ್ತದೆ. ಸಂಬಳ ಕೊಡುದು ಬೇಡ, ಹೆಂಡತಿಗೆ ಸಂಬಳ ಬೇಡ. ಒಂದು ಹಬ್ಬಕ್ಕಾದ್ರೂ ಉಡುಗೊರೆ ಕೊಡಬೇಕು. ಹೌದಾ? ಅದು ಹೆಂಡತಿಯ ಗಂಡನ ಕರ್ತವ್ಯ. ಹೌದಲ್ಲ? ಹೆಂಡತಿಯ ಹಕ್ಕು. ಹೆಂಡತಿಯ ಹಕ್ಕು. ಹಾಗೆಯೇ ಅವತ್ತೆರಡು ವರ ಕೊಟ್ಟಾಗ ಒಂದೊಂದು ಮದುವೆ ಆದವರಿಗೆ ಗೊತ್ತುಂಟು, ನನಗೆ 3 ಮದುವೆ ಆದವನಿಗೂ ಗೊತ್ತಿಲ್ವಾ? ಇಲ್ಲ, 3 ಮದುವೆ ಆಗಿದ್ರೆ ಗೊತ್ತಿರ್ತಿತ್ತು. 350 ಬೇರೆ ಆದ್ರಿಂದ ನಿಮಗೆ ಈಗ ಮದುವೆ ಆಗುದು. ಹೌದಾ? ಈಗ ಮಾತ್ರವೇ ಅಲ್ಲ, ಆ 2 ವರಗಳನ್ನು ಕರ್ತವ್ಯ ಅಂತ ನಾನು ಬೇಡ ಅಂತ ಬಿಟ್ಟಿದ್ದೆ. ಈಗಲೇ ಕೇಳುದು ಯಾಕೆ ಗೊತ್ತಾ? ಯಾಕೆ? ನಾಳೆ ರಾಮನಿಗೆ ಪಟ್ಟ, ಇವತ್ತು ಅದು ಇವತ್ತು. ಅಂದ್ರೆ ನಾಳೆಯಿಂದ ರಾಮ ರಾಜ, ನೀವು ನಾನು ರಾಜನ ಅಪ್ಪ. ಅಷ್ಟೇ. ಚಕ್ರವರ್ತಿ ಅಲ್ಲಲ್ಲ.
ಚಕ್ರವರ್ತಿ ಅಪ್ಪ ಚಕ್ರವರ್ತಿಗಿಂತ ದೊಡ್ಡವ. ಚಕ್ರವರ್ತಿಗಿಂತ ದೊಡ್ಡವನಾಗ್ಲಿ. ಹಾ. ಮುದ್ರೆ ಯಾರದ್ದು? ಮುದ್ರೆ ಯಾರದ್ದು? ನಾನು ಹೇಳಿದ್ರೆ ಮಾತ್ರ ಮುದ್ರವತಿಯ ನಾವು. ಅದು ಬೇರೆ. ನಾನು ಹೇಳದೇ ಇದ್ರೆ ಬೇಡ. ಅದು ವಿಶ್ವಾಸ. ಅದು ವಿಶ್ವಾಸ. ವಿಶ್ವಾಸ ಬೇರೆ. ಈಗ ಅಧಿಕಾರ ನೇರ ಮುದ್ರೆ ಹೊತ್ತಿಗೆ ನಿಮಗೆ ಆಗುತ್ತದ? ನಾನು ಒಂದೇ ಹೇಳ. ಎಂತದು? ವಿಶ್ವಾಸದಲ್ಲಿ ಶ್ವಾಸ ಇರುವುದು ಕೈಕಾ. ಇರ್ಲಿ. ನನಗೆ ವಿಶ್ವಾಸ ತಪ್ಪಿದ್ರೆ ಕೆಲವು ಸಲ ಶ್ವಾಸವೂ ಹೋಗ್ತದೆ. ನಾನು ಉಳಿಸಿದ ಶ್ವಾಸವೇ ನನಗೆ ವಿಶ್ವಾಸ ಕೊಡುತ್ತಿಲ್ಲ. ನಾನು ಶ್ವಾಸ ತೆಕ್ಕೊಂಡಿದ್ದೇನೋ ಎನ್ನುವ ವಿಶ್ವಾಸವೇ ಇಲ್ಲದೆ ಇದ್ದವನಿಗೆ ವಿಶ್ವಾಸವೇ ಕೈ ಕೊಡ್ತದೆ ಕೆಲವು ಸಲ. ಹೌದು ಹೌದು. ಈಗ ಎಲ್ಲಿವರೆಗೆ ಗೊತ್ತಾ? ನೋಡು, ನಾ ಎಂತದಕ್ಕೆ ನಾವು ಇಷ್ಟೆಲ್ಲ ಕಟ್ಟಿದ್ದೇವಲ್ಲ. ಹೌದು. ತಲೆಯಲ್ಲಿ ಕಾಣ್ತದಲ್ಲ. ಹೌದು. ಓ, ಇಲ್ಲಿ ಕೈ ಹಾಕಿ ಹೇಳಿದ್ರೆ ಆಯ್ತು. ಹೋಯ್ತು. ವಿಶ್ವಾಸ. ಹೌದೌದು. ಅಷ್ಟೇ ಅಷ್ಟೇ ಅಲ್ಲ ಹೇಳಿದ್ದು. ಆದ್ರೆ ಒಂದು ಕೈ ಹೋಗಬೇಕಲ್ಲ ಅಲ್ಲಿಗೆ. ಕೈ ಹೋಗಬೇಕಾದ್ರೆ ಮತಿ ಮರವೇ ಆಗಬೇಕು. ಅಲ್ಲದೆ ಹೋಗುದಿಲ್ಲ ಅಲ್ಲ. ಅದು ಒಂದು ಪೂರ್ಣ ಮುಗಿಬೇಕಲ್ಲ. ನಾನು ಅದೇ ಕೇಳ್ತಾ ಇರುವುದು. ಅವತ್ತು ಚಕ್ರವರ್ತಿಯಾಗಿ ನನಗೆ ಕೊಟ್ಟಿದ್ದೀನಿ. ನೀವೀಗ ಹಸ್ತಾಂತರವನ್ನು ಅಧಿಕಾರ ಮಾಡಿದ್ರಿಂದಾದ್ರೆ ನಾಳಿಂದ ಚಕ್ರವರ್ತಿ ರಾಮ. ಚಕ್ರವರ್ಮ ಅಂತ ಹೇಳುದು ಯಾಕೆ? ನಮ್ಮ ಮಗ. ಉಳಿದವರೆಂತ ಹೇಳುದು? ಏನು ಹೇಳ್ತಾರೆ? ರಾಮ ಚಕ್ರವರ್ತಿ. ಹೌದಲ್ಲ? ಹಾಗಾದ್ರೆ ಚಕ್ರವರ್ತಿ ದಶರಥ ನನಗಂದು ಕೊಟ್ಟ 2 ಮಾತು ಇವತ್ತು ಚಕ್ರವರ್ತಿ ಆಗಿರುವಾಗಲೇ ಕೊಡಬೇಕು. ಅಯ್ಯೋ, ಹೇಳುದಿಲ್ಲ ಮತ್ತೆ ಸುಮ್ಮನೆ. ನಾಳೆಗೆ ತುದಿಗೆ ಬರ್ತದೆ ಮತ್ತೆ. ಹೇಳು ಹೇಳು. ಕೇಳ್ತೇನೆ. ದಶರಥ ಏನ ವಂಶ ಮಾರಿದಿಗೆ ಪ್ರತಿ ಚಂದ್ರಮ. ಕೇಳೆ ಹೇಳೋ. ಕೊಟ್ಟೆ ನಾನು ಅದಕ್ಕೆ ಅಂತರಂಗ ಶುದ್ಧವಾಗಿ ಕೊಟ್ಟೆ. ಕ್ಷಾತ್ರ ಏನು ಪ್ರಾಯ ಆಗಿದೆ ಅಂತ ಹೇಳಿಸಿದ್ಯಾ? ಈಗಲೂ ನೇರವಿದ್ರೆ 4 ಜನ ಹಿಡ್ಕೊಳ್ಳಿಕ್ಕೆ ಬೇಕಾದಿತ್ತು. ಯಾರು ನಿಮ್ಮನ್ನ? ಅದೇ ನಾನಿಲ್ಲದ್ರೆ ನಡಗುತ್ತೇನೆ ಅಂತಲ್ಲ, ಮತ್ತೆಂತದ್ದು? ನಾನು ಎದ್ರೆ ನನ್ನೊಬ್ಬರನ್ನು ಹಿಡ್ಕೊಳ್ಳಿಕ್ಕೆ ಸ್ವಂತ ಕಾರ್ಯಗಳು 4 ಜನ ಬೇಕಾದಿತ್ತು. ಹೇಳೆ. ಎಲ್ಲ ಕಂಡದ್ದೇ. ಅಲ್ಲಿ ಗೊತ್ತಾಗ್ತಾ ಉಂಟು. ಬೇಗ ಕೇಳು. ಎಂತದ್ದು ಹೇಳಿದ್ದಾರೆ? ಮುಹೂರ್ತ ತಪ್ಪಿದ್ರೆ ಆಗೋದಿಲ್ಲ ಅಂತ ಕೇಳುತ್ತಿದ್ದೆ. ಮತ್ತು ಅಡ್ಡಿಪಡಿಸಿದ್ದು ನೀವೇ. ಏನು? ಅಂತರಂಗ ಶುದ್ಧವಾಗಿ ಕೇಳು. ಯಾಕ ಮಾತಾಡಿದ್ ನೀವು? ನನ್ನ ಮೇಲೆ ಇನ್ನೇನು ಉಳಿಸಿಕೊಳ್ಬೇಡ. ಸಂಶಯ ಇದ್ದದಕ್ಕೆ ನನ್ನ ಮೇಲೆ? ನಿನ್ನಲ್ಲಿ ಸಂಶಯ ಅಲ್ಲ. ಮತ್ತೆ ಅಂತರಂಗ ಶುದ್ಧವಾಗಿ ಕೊಟ್ಟೆ. ಈಗ ನಾನು ಕೇಳುವಾಗ ನನ್ನ ಅಂತರಂಗ ಶುದ್ಧವಾಗಿ ಕೇಳು ನಾನು ಕೊಟ್ಟೆ ಅಂತ ಹೇಳಿ ಕೊಟ್ಟೆ. ನಾನು ನನ್ನ ಅಂತರಂಗ ಶುದ್ಧ ಆಗಬೇಕು. ನಿನ್ಗೇನು ಅದರಲ್ಲಿ ಬಾಕಿ ಉಳಿಸುವುದು ಬೇಡ ಅಂತ ಇನ್ನೊಂದು ದಿವಸ ನೀವು ಮೊನ್ನೆ ಕೇಳಿದ್ದು ಮೊನ್ನೆ ಕೊಟ್ಟದ್ದು ಅದು ಪೂರ್ತಿ ಆಗ್ಲಿಲ್ಲ ಅಂತ ಹೇಳುದು. ಅಲ್ಲ. ಒಮ್ಮೆ ಇವರು ನಮ್ಮವರು ಹೌದು ಅಲ್ವೋ ಅಂತ ನಮಗೆ ಸಂಶಯ ಬಂದರೆ ಅದು ಪಕ್ಕ ನಿವಾರಣೆ ಆಗುದಿಲ್ಲ. ಮನಸ್ಸೆನ್ನುವುದಕ್ಕೆ ಸಂಶಯ ಅಂದ್ರೆ ಪಿಶಾಚಿಯ ಹಾಗೆ. ಈ ದೆವ್ವ ಒಮ್ಮೊಮ್ಮೆ ಕಾಣಿಸಿಕೊಳ್ಳುತ್ತದೆ, ಮತ್ತೊಮ್ಮೆ ಮರೆಯಾಗುತ್ತದೆ, ಮತ್ತೊಮ್ಮೆ ಕಾಣಿಸಿಕೊಳ್ಳುತ್ತದೆ. ಹಾಲು ಎಷ್ಟು ಒಳ್ಳೆಯದೋ ಹಾಲು ಹಾಳಾದ್ರಷ್ಟೇ ಕೆಟ್ಟದ್ದು. ಹೌದಲ್ಲ? ಹಾಗೆ ಮನಸ್ಸು ಕೆಟ್ಟರೆ, ಮನಸ್ಸು ಒಡೆದ್ರೆ ಮತ್ತೆ ಸರಿ ಮಾಡೋದು ಬಹಳ ಕಷ್ಟ. ಅಂತರಂಗ ಶುದ್ಧವಾಗಬೇಕು ಅಂತಾದ್ರೆ ನೀವೊಂದು ಕೆಲಸ ಮಾಡಬೇಕು. ನಾನು ಕೇಳಿದ್ದನ್ನು ಈಗಲೇ ಕೊಡುತ್ತೇನೆ ಎಂದು ಕೈಯ ಮೇಲೆ ಕೈಯನ್ನು ತಟ್ಟು ನನ್ನ ಕೊರಳನ್ನು ಮುಟ್ಟು. ನಿನ್ನ ದೇಹದಲ್ಲಿ ಅಲ್ಲ, ನಾನು ಹೇಳೋದಿಲ್ಲ ಸುಮ್ಮನೆ. ಈಗ ನಾನು ನಿನ್ನ ಗಂಡ, ನೀನು ನನ್ನ ಹೆಂಡತಿ ಅಂತ ಹೇಳಿದ ಮೇಲೆ ಕೈ ತಟ್ಟು ಕೊರಳು ಮುಟ್ಟು ಅಂತ ನೀನು ಹೇಳುವಲ್ಲಿ ಎಂಥದ್ದು ಅಂತ ನನಗೆ ಅರ್ಥ ಆಗುವುದಿಲ್ಲ. ನಿನ್ನ ಕೊರಳನ್ನು ನಾನು ಎಷ್ಟು ಸಲ ಮುಟ್ಟಿದ್ದುಂಟು, ಕೈಯನ್ನು ಎಷ್ಟು ಸಲ ತಟ್ಟಿದ್ದುಂಟು. ಒಂದು ಸಲ ಮುಟ್ಟಿದ್ದನ್ನು ಒಂದು ಸಲ ತಟ್ಟಿದ್ದನ್ನು ನೆನಪು ಮಾಡಿಕೋ, ಕೇಳು. ಅದಾಗುದಿಲ್ಲ. ಯಾವಾಗಲೂ ಮುಟ್ಟಿದ್ದನ್ನು ತಟ್ಟಿದ್ದನ್ನು ಅಂತ ಹೇಳಿದಲ್ಲ ನಾನು. ಮತ್ತೆ ಈಗ ಕೈ ತಟ್ಟು ಅಂದ್ರೆ ಕೈಯಲ್ಲಿ ಅಗ್ನಿ ಉಂಟು, ಅಗ್ನಿ ಸಾಕ್ಷಿಯಾಗಿ ಒಂದು. ಕೊರಳು ಮುಟ್ಟು ಅಂತ ಹೇಳಿದ್ರೆ ಕೊರಳ ಮಾಂಗಲ್ಯ, ಇದು ಕಟ್ಟಿದ್ದು ನೀವು. ಇದನ್ನು ಮುಟ್ಟಿ ಹೇಳಿದ ಮೇಲೆ ಮತ್ತೆ ನೀವು ನಾಳೆ ಕೊಡುವುದಿಲ್ಲ ಅಂತ ಹೇಳಿದ್ರೆ ಇದಿಲ್ಲ ಅಂತ ಆಗುತ್ತದೆ. ನೋಡು, ನಿನ್ನ ಕೊರಳಾಣೆ ನಾ ಕೊಟ್ಟೆ, ಸಾಲದು. ಮತ್ತೆ ಮನಸ್ಸು ಶುದ್ಧ ಆಗುದಿಲ್ಲ. ಮತ್ತೇನಾಗಬೇಕು? ನನಗೆ ಸಾಕ್ಷಿ ಬೇಕು. ಎಂತದ್ದು ಸಾಕ್ಷಿ? ಏನು ಸಾಕ್ಷಿ ಬೇಕು? ಇದು ಕೊಡುಕೊಳ್ಳುವ ವ್ಯವಹಾರ. ಹೌದಾ? ಈಗ ಸೂರ್ಯವಂಶರಿಗೆ ಕೊಡುಕೊಳ್ಳುವುದಕ್ಕೆ ಕೊಡುವವನೊಬ್ಬ, ಪಡೆಯುವವನೊಬ್ಬ, ವಿಷಯ ಒಂದು, ಸಾಕ್ಷಿ ಬೇಕು. ಯಾರದ್ದಾದ್ರೂ ಆಣೆ ಇಟ್ಟು ಹೇಳಬೇಕು. ಈ ಪ್ರಪಂಚದಲ್ಲಿ ನನಗೆ ಆಣೆ ಹಾಕುವುದಕ್ಕೆ ಮತ್ತೊಂದಿಲ್ಲ ಕೈಕಾ. ನಾನು ಯಾವುದನ್ನು ಆತ್ಯಂತಿಕವಾಗಿ ನನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಯಾಗಿ ಪ್ರೇಮಿಸ್ತೇನೋ ಅಂತಹ ನನ್ನ ಮಗನಾದ ರಾಮನ ಆಣೆಯಾಗಿ ಕೊಡ್ತೇನೆ. ಕೇಳು. ರಾಮನ ಆಣೆ. ನೀನು ಗಾಳಿ ಹಾಕುದು ಯಾಕೆ? ಗಾಳಿ ತೆಗೆದಿಂತ ಅಲ್ಲ, ಬಂದು ಇಷ್ಟೊತ್ತು ಗಾಳಿ ತೆಗೆದದ್ದೇ. ಎಂತದಕ್ಕೆ ಗೊತ್ತಾ? ಈಗ ನೀವು ಕೂಡ ನನ್ನವರು, ನನ್ನ ಮನಸ್ಸು ನಿರ್ಮಲ ಆಗಿದೆ. ನೀವು ರಾಮನಾಣೆ ಅಂತ ಹೇಳಿದ್ರೆ ಇಲ್ವಾ? ನನಗೀಗ ನೀವು ಮುದುಕಂತ ಕಾಣುತ್ತೆ. ಅದು ಭರತನಾಣೆ ಅಂತ ಹೇಳಿದ್ರೆ ನಿನಗೆ ವಿಶ್ವಾಸ ಇಲ್ಲ. ನಿಮಗೆ ರಾಮ ದೊಡ್ಡವ. ಹೌದಾ? ದೊಡ್ಡವ ಆಣೆ ದೊಡ್ಡವರು ಕೊಟ್ಟಾಗ ಆಗದೇ ಇರ್ತದ? ಎಷ್ಟು ಚಂದ ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ನಿಮಗೆ. ಹೌದಾ? ಒಂದು ಗಂಡನಲ್ಲಿ ಹೆಂಡತಿಗೆ ವಿಶ್ವಾಸ ಮೂಡುದು ಗಂಡ ಏನಾದ್ರು ಕೊಡ್ತೇನೆ ಅಂತ ಹೇಳಿದ, ಅದು ಪ್ರೀತಿ ಅಲ್ವಾ? ಹಾಗಲ್ಲ, ಇದೀಗ ಮಾತುಕತೆ, ಮನಸ್ಸು ನಿರ್ಮಲ ಆಗಿದೆ. ಒಂದನೆಯವರ ದೊಡ್ಡದೆತ್ತದೇನಿ ಪಟ್ಟಾಭಿಷೇಕಕ್ಕೆ ಸಿದ್ಧವಾಗಿದೆ ಅಲ್ಲ? ಹೌದು. ರಾಮನಿಗೆ ಪಟ್ಟ ಅಂತ ಸಿದ್ಧ ಮಾಡಿದ್ದೀರಲ್ಲ? ಹೌದು. ಅದಾಗ ಕೂಡ ಆಗ
ಆಗಕೂಡದು. ನಡೆಯಬೇಕು ರಾಮನಿಗಲ್ಲ. ನಡೆಯಬೇಕು ರಾಮನಿಗಲ್ಲ. ನನ್ನ ಮಗನಾದಂತ ಭರತನಿಗೆ ಅಯೋಧ್ಯೆಯ ಪಟ್ಟವನ್ನು ಕಟ್ಟು. ಎಂತದು? ನನ್ನ ಮಗನಾದ ಭರತನಿಗೆ ಅಯೋಧ್ಯೆಯ ಪಟ್ಟವನ್ನು ಕಟ್ಟು. ಅಯೋಧ್ಯೆಯ ಪಟ್ಟವನ್ನು ರಾಮನಿಗೆ ಕೊಡಬಾರದು, ಕೊಡಕೂಡದು. ಬದಲಾಗಿ ಭರತ ಕುಮಾರನಿಗೆ ಪಟ್ಟವನ್ನು ಕೊಡಬೇಕು. ಇದು ನೀನು ಕೇಳುವ ವರ. ಒಂದನೆಯವರ. ಇನ್ನು ಎರಡನೇದು ಎಂತದ್ದು? ಎರಡನೇದುಂಟು. ಏನು? ಪಟ್ಟಾಭಿಷೇಕಕ್ಕೆ ಸನ್ನದ್ಧನಾಗಿರುವಂತ ರಾಮ ಈ ತಕ್ಷಣದಲ್ಲಿ ಹ. ಜಟಾವಲ್ಕಲ ದಾರಿಯಾಗಿ ಹ. 14 ವರ್ಷ ವನವಾಸ. ಮಕ್ಕಳಿಲ್ಲದೆ ಬಹಳ ಕಾಲ ಮಕ್ಕಳಿಲ್ಲದೆ ಬಹಳ ಕಾಲ ನಾವಿರಲು ದುಃಖಗಳು ಆಗಮನಿ ಪಾಲ ನನಗೆ ಅಕ್ಕರಿಂದುಪದೇಶ ಇದು ಮೂಲ. ಕೈಕಾ ಮಗನಾದ ರಾಮನ ಆಣೆಯಾಗಿ ಕೊಡ್ತೇನೆ ಅಂತ ಹೇಳಿದ ಮೇಲೆ ನಿನ್ನ ಮನಸ್ಸಿನಲ್ಲಿದ್ದದ್ದನ್ನು ನಿಷ್ಕಲ್ಮಶವಾಗಿ ಕೇಳ್ತಿ ಅಂತ ನಾನು ಎಣಿಸಿದ್ರೆ ನಿನ್ನ ಮಾತುಗಳಿಗೆಲ್ಲ ಕಿವಿಯಾಗಿ ನಿಂತು ಆಲಿಸಿದ್ರೆ ಏನು ಕೇಳಿದೆಯೇ ನೀನು? ಭರತನಿಗೆ ಪಟ್ಟವಾಗಬೇಕು. ಕೇಳು, ರಾಮನೇನು ಭರತನೇನು? ಈ ಸಾಮ್ರಾಜ್ಯವನ್ನು ಆಳುವುದಕ್ಕೆ ಭರತನಿಗೆ ಯೋಗ ಉಂಟು. ಅವನ ತಾಯಿಯಾಗಿ ನೀನದನ್ನು ಕೇಳಿ ಅವನಿಗಾಗಿ ಕೊಡ್ತಿ ಅಂತಾದ್ರೆ ಮತ್ಸರ ಪಡುವವನಲ್ವೇ ದಶರಥ? 4 ಮಂದಿ ಮಕ್ಕಳೊಳಗೆ ಭೇದವನ್ನು ಎಣಿಸಿದವ ನಾನಲ್ಲ. ಇರ್ಲಿ, ಆದ್ರೆ ರಾಮ ಕಾಡಿಗೆ ಹೋಗಬೇಕು ಅಂತ ಹೇಳಿಬಿಟ್ಟಿಯಲ್ಲ. ಕಂಬು ಕಂಟಿನಿ ಶಂಖದಿಂದ ಯಾವ ಕಾಲಕ್ಕೂ ಕೆಟ್ಟ ಸ್ವರ ಬರುವುದಿಲ್ಲ. ಮಂಗಳಮಯವಾದಂತಹ ನಿನಾದವನ್ನು ಹೊರಡಿಸುವುದಕ್ಕೆ ಶಂಖ ಹೆಸರುವಾಸಿಯಾದದ್ದು. ಬಲಮುರಿ ಶಂಖದಂತಿರುವ ನನ್ನ ಪತ್ನಿಯಾದ ಕೈಕೆ ಇಂತಹ ನುಡಿಗಳನ್ನು ಆಡ್ತಾಳೆ ಅಂತ ನಾನು ಯಾವ ಕಾಲಕ್ಕೂ ಎಣಿಸುವುದಕ್ಕೆ ಸಾಧ್ಯ ಇಲ್ಲ. ಚಾರುಶೀಲೆ ನೀನು, ಗುಣವತಿಯಾದ, ಶೀಲವತಿಯಾದ, ಮಾನವತಿಯಾದ, ಪ್ರಜಾವತ್ಸಲೆಯಾದ, ಸಂಸಾರದಲ್ಲಿ ಏನೊಂದು ಬೇಕು ಏನೊಂದು ಬೇಡ ಎನ್ನುವುದನ್ನು ಯೋಚಿಸಿ ಅಳೆದು ತೂಗಿ ಹೇಳಬಲ್ಲಂತಹ ಒಬ್ಬಾಕೆ ಸಾಧ್ವಿಯಾಗಿದ್ದವಳು ನೀನು. ಕುಂಭಕುಚೆ ಕೇವಲ ಮಕ್ಕಳಿಗೆ ಅಮೃತೋಪಮವಾದಂತಹ ಹಾಲನ್ನು ಕೊಡುವುದಕ್ಕೆ ಮಾತ್ರವೇ ನಿನ್ನ ಆ ಔದಾರ್ಯ ಅಂತ ತಿಳಿದವನಲ್ವೇ ನಾನು? ಇಡೀ ನಮ್ಮದ್ದಾಗಿರುವಂತಹ ಅಯೋಧ್ಯೆಯನ್ನೇ ಕ್ಷೀರಸಾಗರದಲ್ಲಿ ಓಲಾಡಿಸಬಹುದಾದಂತಹ ಅಮೃತೋಪಮವಾದ ಎದೆಯನ್ನು ಹೊತ್ತವಳು ನೀನು. ಅಂತಹ ನೀನಾಡುತ್ತಿರುವ ನುಡಿಗಳನ್ನು ಕೇಳಿದ್ರೆ ಕಾದ ಸೀಸವನ್ನು ನನ್ನ ಕಿವಿಗೆ ಏರಿದ ಅನುಭವವಾಯಿತು. ಕೈಕ 60,000 ವರ್ಷಗಳ ಕಾಲ
ಸಂಸಾರ ವೃಕ್ಷದಲ್ಲಿ ಸಂತಾನದ ಸೌಭಾಗ್ಯವನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲದೆ ಕಣ್ಣೀರ ಧಾರೆಯ ಮೂಲಕವಾಗಿ ಕಪೋಲವನ್ನು ಒದ್ದೆ ಮಾಡಿಕೊಂಡು ಒಬ್ಬರಂತರಂಗಕ್ಕೆ ಮತ್ತೊಬ್ಬರು ಮಿಡಿಯುತ್ತ 8 ರಾತ್ರಿ ಹಗಲುಗಳನ್ನು ನಾವು ಕಳೆದಿದ್ದೇವೆ ಕೈಕಾ. ನಿನ್ನ ಕಣ್ಣಂಚಿನಿಂದ ಒಸರುವಂತಹ ನೀರನ್ನು ಒರೆಸಿ ನನ್ನ ಒದ್ದೆಯಾದ ಕಪಾಲವನ್ನು ನಿನ್ನ ಕೈಗಳಿಂದ ನೀನೇ ಒರೆಸಿ ಇಬ್ಬರು ಸಾಂತ್ವನದ ವಚನಗಳನ್ನು ಹೇಳಿ ಮಕ್ಕಳಿಲ್ಲದ ಗಂಡ ಹೆಂಡತಿಯರಿಗೆ ಅವರವರೇ ಮಕ್ಕಳು ಅಂತ ಹೇಳಿ ಸಮಾಧಾನ ಪಟ್ಟುಕೊಂಡು ಕಾಲವನ್ನು ಕಳೆದದ್ದೆಷ್ಟಿದೆ ಕೈಕ. ಅಂತಹ ಕರಟಿ ಕವರಿ ಹೋಗುವಂತಹ ನಮ್ಮ ಸಂಸಾರ ಬಳ್ಳಿಯಲ್ಲಿ ಮಕ್ಕಳು ಹುಟ್ಟಿದ್ದಲ್ಲವೇ ಪುರುಷಾರ್ಥ ಚತುಷ್ಟಯಗಳೇ ಫಲಸ್ವರೂಪವಾಗಿ ಹುಟ್ಟಿ ಬಂದವು. 4 ವೇದಗಳೇ ನಮ್ಮ ಮನೆಯಲ್ಲಿ ಮಕ್ಕಳಾಗಿ 4 ರೂಪದಿಂದ ಕಾಣಿಸಿಕೊಂಡರು ಎನ್ನುವ ಹಾಗೆ ಮುದ್ದಿಸಿದೆವು, ಪ್ರೀತಿಸಿದೆವು. ಅನುರಾಗದ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಎಲ್ಲ ಮಕ್ಕಳ ಮುಖವೂ ನಮಗೆ ಆಹ್ಲಾದವನ್ನು ಕೊಟ್ಟಿತು. ಋಷಿಗಳ ಅನುಗ್ರಹದಿಂದ ಇಂತಹ ಒಂದು ಮಹಾಪೂರ್ವವಾದ ಪುಣ್ಯವನ್ನು ನಾವು ಪಡೆದಿದ್ದೇವೆ ಎನ್ನುವ ಸಂತೋಷದಲ್ಲಿ ಇನ್ನೇನು ಉಳಿದ ಜೀವನವನ್ನು ವಾನಪ್ರಸ್ಥದಲ್ಲಿಯೂ ನಿಮ್ಮ ಜೊತೆಯಲ್ಲಿಯೂ ಕಳೆಯುವುದಕ್ಕೆ ಅಧಿಕಾರದಿಂದ ನಾನು ವಿಶ್ರಾಂತಿಯನ್ನು ಹೊಂದುವ ಉದ್ದೇಶದಲ್ಲಿ ಮಗನಾದಂತಹ ರಾಮನಿಗೆ ಪಟ್ಟ ಕಟ್ಟಬೇಕು ಅಂತ ಯೋಚನೆ ಮಾಡಿದ್ರೆ ಏನು ಹೇಳಿಬಿಟ್ಟೆ ನೀನು? ರಾಮನನ್ನು ಕಾಡಿಗೆ ಕಳಿಸಬೇಕು ಅಂತ ಹೇಳಿದೆಯೇನೆ ಕೈಕ. ಏನು ಭರತನನ್ನು ಬಿಟ್ಟಿರ್ಲಿಕ್ಕೆ ಆಗುತ್ತದೆ, ರಾಮನನ್ನು ಬಿಟ್ಟಿರ್ಲಿಕ್ಕೆ ಆಗುದಿಲ್ವ ನಿನಗೆ? ಅರೆ ನಿಮಿಷ ಮಾತ್ರ ರಾಘವನ ಅರೆ ನಿಮಿಷ ಮಾತ್ರ ರಾಘವನ ನಾವಿತ್ತು ಇರಲಾರೆನಯ್ಯೋ ಮೋಹನನ ನಾವಿತ್ತು ಇರಲಾರೆನಯ್ಯೋ ಮೋಹನನ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇನ್ನೆಂದು ಕರೆದು ವಿಪಿನಗೆ ಕಳುವಲೀಗ ಇನ್ನೆಂದು ಕರೆದು ವಿಪಿನಗೆ ಕಳುವಲೀಗ ಸಣ್ಣವನ ಅರೆ ನಿಮಿಷ ಮಾತ್ರ ರಾಘವನ ಕೈಕ. ಏನು ಜೀವದ ಜೀವವಾದ ನನ್ನ ಪ್ರಾಣ ಸ್ವರೂಪನಾದ ನನ್ನ ಬದುಕಿನ ಅನ್ನವಾದ ನನ್ನ ಚಿನ್ನನಾದ ರಾಮನನ್ನು, ನನ್ನ ಚಿನ್ನವಾದ ರಾಮನನ್ನು ಅರೆ ನಿಮಿಷ ಬಿಟ್ಟಿರುವ ಕಲ್ಪನೆಯನ್ನು ಮಾಡಿದ್ರು ದಶರಥ ಈ ಪ್ರಪಂಚದಲ್ಲಿ ಉಸಿರಾಡಲಾರ. ಅಂತಹ ರಾಮನನ್ನು ಕಾಡಿಗಟ್ಟಿ ಭರತನಿಗೆ ಪಟ್ಟ ಕೊಡುವುದು ಸಂಗತಿಯಲ್ಲ. ನೋಡು, ಆ ಕೌಸಲ್ಯ ನನ್ನ ಪಟ್ಟದರಸಿಯಾದರೂ ನಿನ್ನನ್ನು ಮದುವೆಯಾದ ಮೇಲೆ ಒಂದೇ ಒಂದು ದಿನದ ಸೌಖ್ಯ ಸುಖವನ್ನು ನನ್ನಿಂದಾಗಿ ಅವಳು ಪಡೆದವಳಲ್ಲ, ಉಂಡವಳಲ್ಲ. ನಿನ್ನೆಯಿಂದ ಉಪವಾಸ ವ್ರತವಿದ್ದು ಮಗನ ಜೊತೆಯಲ್ಲಿ ಕಿಲಕಿಲನ್ನು ನಗಾಡುತ್ತಾ ರಾಮನ ಪಟ್ಟಾಭಿಷೇಕದ ಮುಹೂರ್ತವನ್ನು ಚಾತಕ ಪಕ್ಷಿಯೊಂದು ಮಳೆ ಹನಿಯನ್ನು ಕಾಯುವ ಹಾಗೆ ಕಾಯುತ್ತಿದ್ದಾಳೆ. ಹೇಗೆ ಹೇಳಿ ಕೈಕ, ನಿನ್ನ ಮಗನಿಗೆ ಪಟ್ಟ ಇಲ್ಲ, ನಿನ್ನ ಮಗ ಕಾಡಿಗೆ ಹೋಗಬೇಕು ಅಂತ ಹೇಗೆ ಹೇಳಿ ನಾನು? ಮೊನ್ನೆ ನಮ್ಮ ಮನೆತನವನ್ನು ಸೌಭಾಗ್ಯದ ಸೊಸೆಯಾಗಿ ತುಂಬಿದಂತಹ ರಾಜರ್ಷಿಯಾದಂತಹ ಜನಕನ ಮಗಳಾದ ಸೀತಾದೇವಿಯಲ್ಲಿ ನಿನ್ನ ಗಂಡ ಪಟ್ಟ ಏರ್ತಾನಮ್ಮ, ಸಾಮ್ರಾಜ್ಯಾಗಿ ಪೀಠ ಏರುವುದಕ್ಕೆ ಅಲಂಕೃತಳಾಗುವಂತ ಹೇಳಿದ ಇದೇ ನಾಲಿಗೆಯಲ್ಲಿ ನಿನ್ನ ಗಂಡನಿಗಿಲ್ಲಮ್ಮ. ಕಾಡಿಗೆ ಹೋಗ್ತಾನೆ ಮಾತು ಯಾವ ಬಾಯಲ್ಲಿ ಹೇಳಿ ಕೈಕ. ಒಂದು ನೆನಪು ಮಾಡಿಕೋ ಕೈಕ. ಯಾವುದು? ಯಾವುದಕ್ಕಾಗಿ ನೀನು ಹಂಬಲಿಸಿದೆಯೋ, ಯಾವುದನ್ನು ಯಾವನಿಗಾಗಿ ನೀನು ಬೇಡಿದೆಯೋ
ಆ ಭರತನಿಗೆ ನೀನು ತಾಯಿಯಾದರೆ ನಾನು ಅಪ್ಪ, ನನ್ನ ಮಗ ಅವ. ರಾಮನಿಗಿಲ್ಲದೆ ಇರುವ ಸೌಭಾಗ್ಯ, ರಾಮನಿಗೆ ಸಿಗಬೇಕಾದದ್ದನ್ನು ತನಗೆ ನನ್ನ ತಾಯಿ ಎಳೆದಿಟ್ಟುಕೊಂಡಿದ್ದಾಳೆ ಎನ್ನುವ ಸತ್ಯ ಸ್ವರೂಪ ಅವರಿಗೆ ಗೊತ್ತಾದ್ರೆ ಸಹಿಸಲಾರ. ಇದಕ್ಕಿಂತಲೂ ಹೆಚ್ಚಾಗಿ ಒಂದು ಮಾತು ಹೇಳುತ್ತೇನೆ. ಯಾವುದು? ಯಾವುದನ್ನು ಹೊಂದಿ ಸೌಭಾಗ್ಯವತಿಯಾಗಿ ಸಾಮ್ರಾಜ್ಯ ಆಗಿ ಈ ಅಯೋಧ್ಯೆಯಲ್ಲಿ ನಳನಳಿಸಬೇಕು ಅಂತ ನೀನು ಕಾಂಕ್ಷೆ ನಿಲ್ಲಿಸಿಕೊಂಡೆಯೋ, ಯಾವ ಸಾಮ್ರಾಟನಾದ ಭರತಕುಮಾರನ ತಾಯಿಯಾಗಿ ಎಲ್ಲ ಐಶ್ವರ್ಯಗಳಿಂದಲೂ ತುಂಬಿ ತುಳುಕಬೇಕು ಅಂತ ನೀನು ಎಣಿಸಿಕೊಂಡೆಯೋ, ಅದಾವುದು ರಾಮ ಕಾಡಿಗೆ ಹೋದ್ರೆ ನಿನ್ನ ಪಾಲಿಗೆ ಸೌಭಾಗ್ಯವಾಗಿ ಉಳಿಯುವುದಿಲ್ಲ. ಯಾಕೆ ಗೊತ್ತೇ? ಏನು? ರಾಮ ಹೋದ ಮರುಕ್ಷಣ ನಿನ್ನ ಕೊರಳಿಗೆ ಮಂಗಲಸೂತ್ರವನ್ನು ಕಟ್ಟಿರುವ ನಿನ್ನ ಗಂಡ ಸಾಯ್ತಾನೆ. ಕೈಕ ಯಾರು ಶಾಶ್ವತ ಅಲ್ಲ, ಎಲ್ಲ ಸಾಯುವುದೇ. ಯಾರು ಬದುಕುತ್ತಾರೆ? ಹಾಗೆಯೇ ನೀನು ಕೇಳುವುದಿದ್ರೆ ಭರತನಿಗೆ ಪಟ್ಟೆ ಯಾಕೆ ಕೇಳಬೇಕು? ಯಾರು ಶಾಶ್ವತ ಅಲ್ಲವಲ್ಲ. ಮತ್ತೆ ಸಾಯುವವರು ಇಷ್ಟೆಲ್ಲ ಯೋಚನೆ ಮಾಡೋದಂತದಕ್ಕೆ? ನಾನು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಾನು ಸತ್ತ ಮೇಲೆ ನಿನ್ನ ವೇಷದ ಬಗ್ಗೆ ಆಲೋಚನೆ ಮಾಡ್ತೇನೆ. ನಾನು ಈ ಆವೇಶ ನಿನ್ನ ಆವೇಶಕ್ಕೆ ನಾಂದಿ ಆಡ್ತದೆ. ಒಂದು ಮಾತೇ ನನಗೆ ಬೇಡ, ನನಗೆ ಬೇಡ. ಆಯ್ತು ಆಯ್ತು, ರಾಮನಿಗೆ ಬಟ್ಟೆ ಇರಲಿ, ನನಗೆ ಬೇಡ. ಆಯ್ತಾ? ನಿಮಗೆ ಸಮಾಧಾನ ಆಗುತ್ತದ? ಒಂದು ಮಾತು ಹೇಳಬೇಕು. ನನ್ನ ನಾಲಿಗೆ ಸತ್ತಿದೆ, ನಾನು ಕರಿಮಣಿ ಕಟ್ಟಲಿಲ್ಲ, ನಾನು ಸೂರ್ಯ ವಂಶಜ ಅಲ್ಲ, ನಾನು ನಾಲಿಗೆ ಸತ್ತ ದಶರಥ ಅಷ್ಟೇ ಹೇಳಿ. ನನಗೆ ಯಾವುದು ಬೇಡ. ನನಗೆ ಯಾವ ಪ್ರೀತಿ ವಾತ್ಸಲ್ಯದ ಕರುಣೆಯ ಅಮೃತವನ್ನು ಸುರಿದ ಈ ದಶರಥನನ್ನು ಯುವಕನಾಗಿ ಬಚ್ಚಿಟ್ಟುಕೊಂಡೆಯೋ ನಿನ್ನ ತೇಳು ತೋಳ ತೆಕ್ಕೆಯಲ್ಲಿ. ವಂಚನೆ ಮಾಡ್ತೀರಾ ನನಗೆ? ಅಂತ ದಶರಥನ ಹೆಣಕ್ಕೆ ತುಳಿತಿಯಲ್ಲ ರಾಮ. ನನ್ನನ್ನು ಬದುಕಿರುವಾಗ ನನ್ನನ್ನು ಅಷ್ಟು ಮಾಡಿದ ಉಪಯೋಗ ಬಿಟ್ಟಲ್ಲ. ನನಗೆ ಬೇಡ. ನನಗೆ ರಾಮ ಕಾಡಿಗೆ ಹೋಗಲ್ಲ. ಹೊರಟು ಬಂದವರು ನೀವು. ಎಷ್ಟು ಹೊತ್ತಾದರೂ ತಿರುಗಿ ಸಭೆಗೆ ಬರಲಿಲ್ಲ. ಅಲ್ಲಿರುವವರೆಲ್ಲ ಬಗೆ ಬಗೆಯಲ್ಲಿ ಮಾತನಾಡುವುದಕ್ಕೆ ಆರಂಭಿಸಿ ಬಿಟ್ರು. ಹಾಗಿದ್ರೆ ಆದದ್ದೇನೆ ಎನ್ನುವುದಾಗಿ ತಿಳಿದುಕೊಂಡು ಬರೋಣ ಎನ್ನುವುದಾಗಿ ಇಲ್ಲಿವರೆಗಾಗಿ ಬಂದರೆ ನಾವು ಚಿಂತಾಕ್ರಾಂತರಾಗಿ ಕುಸಿದು ಬಿದ್ದಿದ್ದೀರಿ. ಆ ಎಡೆಯಲ್ಲಿ ಅಮ್ಮ ಕೆಂಡಾಮಂಡಲರಾಗಿದ್ದಾರೆ. ನಭಾಮಂಡಲವೇ ಕುಸಿದು ಧರೆಯ ಶಿರದ ಮೇಲೊರಗಿದೆಯೋ ಎನ್ನುವ ರೀತಿಯಲ್ಲಿ ಕುಸಿದು ಕುಳಿತಿದ್ದೀರಿ, ಚಿಂತಾಕ್ರಾಂತರಾಗಿದ್ದೀರಿ. ಯಾರಿಂದಪ್ಪ? ಏನಾಯ್ತು ಹೇಳಿ? ಅಪ್ಪ, ನೀವು ಯಾವ ಸಂದರ್ಭದಲ್ಲಿಯೂ ಧೈರ್ಯವನ್ನ ಕಳೆದುಕೊಂಡವರಲ್ಲ. ಅದೆಂತಹ ಸಮಸ್ಯೆ ಎದುರಾದರೂ ಪರ್ವತದಂತೆ ಎದೆಗೊಟ್ಟು ನಿಂತುದನ್ನು ಎದುರಿಸಿದವರು. ಇಂದು ಹಾಗಲ್ಲ, ಚಿಂತಾಕ್ರಾಂತರಾಗಿದ್ದೀರಿ, ಕುಸಿದು ಕುಳಿತಿದ್ದೀರಿ. ಏನಾಯ್ತಪ್ಪ? ಯಾರಿಂದ ನಿಮ್ಮ ಪಾಲಿಗೆ ಈ ಚಿಂತೆ ಹೇಳಿ? ಅಷ್ಟು ದಿಕ್ಪಾಲಕರೇ, ಅಲ್ಲಾ ಮುಕ್ಕೋಟಿ ದೇವತೆಗಳೇ, ಅಲ್ಲಾ ತ್ರಿಮೂರ್ತಿಗಳೇ, ಅವರನ್ನು ಲೆಕ್ಕಿಸದೆ ನಿಮ್ಮ ಚಿಂತೆಯನ್ನು ನಾನು ಪರಿಹರಿಸ್ತೇನೆ. ಹೇಳಿ ಅಪ್ಪ, ಏನಾಯ್ತು? ಯಾಕೆ ಚಿಂತೆ? ಯಾಕಪ್ಪ? ಅಮ್ಮ ಹೇಳ್ತೀರಾ? ರಾಮ ಹೇಳ್ತಾರೆ, ಹೇಳಿ. ಯಾರು ಹೇಳಿದ್ರು ತೊಂದರೆ ಇಲ್ಲ. ಅವಳಲ್ಲಿ ಮಾತಾಡಬೇಡ ಮಗ, ಅವಳಲ್ಲಿ ಮಾತಾಡಬೇಡ. ಅವಳು ಮನುಷ್ಯಳಲ್ಲ, ಅವಳು ರಕ್ಕಸಿ ಮಗ. ಅವಳಲ್ಲಿ ಮಾತಾಡಬೇಡ ಮಗ. ಅದು ಮೊದಲು ವೃದ್ಧಾಪ್ಯದಿಂದ ಕಣ್ಣು ಮಂಜಾಗಿತ್ತು. ಅದು ಈಗ ಕಣ್ಣಲ್ಲಿ ನೀರು ತುಂಬಿಕೊಂಡು ಪೂರ ಕಣ್ಣು ಎಂತದ್ದು ಕಾಣುದಿಲ್ಲ. ರಾಕ್ಷಸರು ಯಾರು, ದೇವತೆಗಳು ಯಾರು ಗೊತ್ತಾಗುದಿಲ್ಲ ಈಗ. ಹಾಗಾಗಿದೆ ಅವರ ಪರಿಸ್ಥಿತಿ. ಅಮ್ಮ, ನಾನು ಅವರು ಹೇಳುವ ಸ್ಥಿತಿಯಲ್ಲಿಲ್ಲ. ನೀವು ಹೇಳ್ಬಹುದಲ್ಲ. ಹೇಳಿದ್ರೆ ಆದೀತ. ಅವಳು ಹೇಳಿದ್ದನ್ನು ಕೇಳಬೇಡ ಮಗ.